ಹರಿಶ್ಚಂದ್ರ ಹೋಗೋಕ್ ಹೇಳಿದ್ಯಾ? ಎಲ್ಲೋ ಏನೋ ಆಗಿದೆ. ನಡೆಯೋನು ಬೀಳೋದು ಸಹಜ, ಆದ್ರೆ ನಡೀದೇ ಇರೋನು ಬೀಳೋದು ಇದಕ್ಕೇನು ಅರ್ಥನೇ ಇಲ್ಲ. ಇನ್ಯಾವುದನ್ನು ಆಳವಾಗಿ ಅರ್ಥ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ ಅನ್ಸುತ್ತೆ. ಬಾಲು, ನಾನಿನ್ನೂ ಮಾತಾಡ್ತಾ ಇದ್ದೀನಿ. ನನ್ನ ಮಾತು ಮುಗೀತು ಅನ್ಕೊಂಡಿದ್ದೀನಿ. ಆ ದಿನ ಹೊರಗೆ ಕಳಿಸೋ ಅಗತ್ಯ ಏನಿತ್ತು? ಮಾತಿಗೆ ಮಾತು ಬೆಳೀತು. ಸಿಟ್ಟಿನ ಬಾಯಿಗೆ ಬುದ್ಧಿ ಬಿತ್ತು. ಮಗ ಮನೆ ಬಿಟ್ಟು ಹೋಗೋ ಹಾಗಾಯ್ತು ಅಲ್ವಾ? ಬಂದವರು ಮನೆ ಬಿಟ್ಟು ಹೋದ್ರು. ಬರಬೇಕಾದವಳಿಗೆ ಇದ್ದ ಜಾಗದಲ್ಲೇ ಗೇಟ್ ಪಾಸ್ ಸಿಕ್ಬಿಡ್ತಲ್ಲ. ಬಾಲು, ಹುಡುಗಿ ಹೆಸರೇನಂದೆ? ಶುಭ. ಅವ್ರ ಪಾಲಿಗೆ, ನಮ್ಮ ಪಾಲಿಗೆ ಅಶುಭ. ನಮ್ಮ ಕುಟುಂಬದವ್ರದ್ದು ಎಲ್ಲರ ಜಾತಕ ಮಾಡಿದ್ದು ನಾನೇನೆ. ಪದೇ ಪದೇ ಅದನ್ನ ನೋಡ್ತಾ ಇದ್ದವನು ನಾನೇ. ಹತ್ತಿರದಲ್ಲೆಲ್ಲೋ ಗಂಡಾಂತರ ಇದೆ ಅಂತ ನನಗನ್ಸಿತ್ತು. ಬೇಡದೇ ಇರೋ ಸಂಕಟ ಬಂದು ಮೈಗೆ ಹತ್ಕೊಳ್ಳುತ್ತೆ ಅಂತ ನನಗೆ ಗೊತ್ತಿತ್ತು. ಆದ್ರೆ ಕಂಟಕ ಸಂಕಟ ಎರಡು ಆ ಶುಭಾನೆ. ವಸುಧಾ, ಬಂದಿರೋಳು ಸಂಕಟ ತಂದಿರೋಳ ಅಥವಾ ಸಂಕಟವನ್ನ ಪರಿಹಾರ ಮಾಡೋಕ್ ಬಂದಿರೋಳ ಅನ್ನೋದನ್ನ ನಾನು ನೋಡ್ಬೇಕು. ನೀನೇನೇನೋ ಮಾತಾಡ್ಬೇಡಮ್ಮ. ಅವಳ ಬಗ್ಗೆ ಯಾಕಪ್ಪ ಮಾತಾಡ್ತೀರಾ? ಸುಲೇಖಾ ಬಗ್ಗೆ ಮಾತಾಡಿ, ಅವಳಿಗಾಗಿರೋ ಅನ್ಯಾಯದ ಬಗ್ಗೆ ಮಾತಾಡಿ. ಇವತ್ತು ಅವಳಿಗಾಗಿರೋ ನೋವಿಂದ ಅವಳು ಶಾಪ ಹಾಕಿದ್ರೆ ಅದು ನಮಗೆ ತಟ್ಟಲ್ವಾ? ತಟ್ಟುತ್ತೋ ಬಿಡುತ್ತೋ ಅನ್ನೋದು ನಾನು ಆದಿ ಜೊತೆ ಮಾತಾಡ್ದಾಗ್ಲ ಮಾತ್ರ ಹೇಳೋದಕ್ಕೆ ಸಾಧ್ಯ. ನಾನು ಅವನ ಜೊತೆನೂ ಮಾತಾಡಬೇಕು, ಆ ಬಂದಿರೋಳ ಹತ್ರನೂ ಮಾತಾಡಬೇಕು. ಸುಲೇಖ ಗತಿ ಏನಾಗ್ಬೇಕು ಅದು ನನ್ನ ಪ್ರಶ್ನೆ. ಹೇಳಿದ್ನಲ್ಲ ಬಾಲು, ಎಲ್ಲಾ ಪ್ರಶ್ನೆಗೂ ನಾನು ಆದಿ ಜೊತೆ ಮಾತಾಡಿದ ಮೇಲೇನೆ ಉತ್ತರ ಸಿಗೋದು ಅಂತ. ಆಮೇಲೆ ಮಿಕ್ಕಿದ್ದು. ಹಾಗಾದ್ರೆ ಈಗಾಗಲೇ ತಗೊಂಡಿರೋ ತೀರ್ಮಾನ ಬದಲಾಗುತ್ತಾ? ಸುಲೇಖಾ ಆದಿ ಮದುವೆ ಮುರಿದು ಬೀಳುತ್ತಾ? ಆತರ ಪಡಬೇಡ ಬಾಲು. ತೀರ್ಮಾನ ತಗೊಳ್ಳೋದಕ್ಕೆ ನಾನಿದ್ದೀನಿ. ನಾನೇನೇ ನಿರ್ಣಯ ತಗೊಂಡ್ರು ನೀವುಗಳು ಅದನ್ನ ಒಪ್ತೀರಾ? ಮೌನಂ ಸಮ್ಮತಿ ಸೂಚನಂ. ವಿಶ್ವಾಸ ಇಡಿ, ನಾನು ಏನೇ ನಿರ್ಣಯ ತಗೊಂಡ್ರು ಈ ಕುಟುಂಬದ ಒಳ್ಳೆಯದಕ್ಕೆ, ಇದಕ್ಕೆ.
ಬೇಡ, ನೀನ್ ಕೈ ಕೊಡ್ಬೇಕು. ನೀನು ಶಕ್ತಿ ಆಗಬೇಕು. ಅವಳಿಗೆ ಪಾಠ ಕಲಿಸ್ಬೇಕು. ಅವಳನ್ನ ನಾಶ ಮಾಡಿ ಹುಚ್ಚ, ರಸ್ತೆ ಗಡ್ಡಾಗ ಬರ್ತಿದ್ಯಲ್ಲ, ನಿಂಗೆ ಮೈ ಮೇಲೆ ಜ್ಞಾನ ಇಲ್ವಾ? ಗಾಡಿ ಬರ್ತಾರೆ, ನಿನ್ನ ಕಣ್ಣು ಕಾಣಿಸ್ತಲ್ವಾ ಅಥವಾ ನಿನ್ ಕಣ್ಣೇ ಇಲ್ವಾ? ಇಲ್ಲ, ಸಾಯ್ಬೇಕು ಅಂದ್ರೆ ನನ್ ಗಾಡಿ ಗಡ್ಡ ಬರ್ತಾ ಇದ್ಯಾ? ಬಂದೇ ಬಿಟ್ಟಿಯಾ? ನನ್ನ ಗೊತ್ತಿತ್ತು ನೀನು ಬಂದೇ ಬರ್ತೀಯ. ಕಾಯಂ ದಾರಿ ಮೇಲೂ ತಾಯಿ ಕರುಣೆ ತೋರಿಸ್ತಾಳೆ. ತಾಯಿ ಕರುಣೆ ತೋರಿಸ್ತಾಳೆ. ಏಯ್ ಮುದ್ಕ, ನಾನಿಲ್ಲಿ ಬೈತಾ ಇದ್ರೆ ನೀನ್ ನಗ್ತಿದ್ಯಲ್ಲೋ? ಆಗೋ ವಯಸ್ಸಿಗೆ ಮುದಿತನ ಬಂದೇ ಬರುತ್ತೆ ದಡ್ಡಿ. ಇನ್ನೊಂದು ಜನ್ಮ ಸಿಕ್ತು ಅನ್ನೋ ಕಾರಣಕ್ಕೆ ಯೌವನಕ್ಕೆ ಅಂಟ್ಕೊಂಡು ಮಾತಾಡ್ತಿದ್ದೀಯಲ್ಲ. ಇದು ಶಾಶ್ವತ ಅಲ್ಲ, ಶಾಶ್ವತ. ಜಗತ್ತಿನಲ್ಲಿ ಭಾವನೆಗಳಿಗೆ ಯಾವತ್ತೂ ವಯಸ್ಸಾಗಲ್ಲ. ಆದರೆ ಬದುಕಿಗೆ ವಯಸ್ಸಾಗತ್ತೆ. ಸಾಯೋ ತನಕ ಅದೇ ವಯಸ್ಸಿನ ಸೊಕ್ಕನ್ನ ಹಕ್ಕು ಅಂತ ಅನ್ಕೊಂಡು ಬದುಕೋದು ಕೇವಲ ಸೇಡು. ನೀನೀಗ ಸೇರಿರೋದು ಸೇಡಿನ ಗೂಡು. ಏಯ್, ಏನ್ ಬಡ್ಬಡ್ಸ್ತಾ ಇದ್ಯಾ? ನೀನ್ ಮಾತಾಡ್ತಾ ಇರೋದು ಯಾವುದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಮಾಡಿಸೋನ್ ಎದುರಿನಲ್ಲಿ ನಿಂತ್ಕೊಂಡು ಅರ್ಥ ಆಗ್ಲಿಲ್ಲ ಅಂತಿದೀಯಲ್ಲ ದಡ್ಡಿ. ನನ್ನ ಬಿಟ್ಟು ಹೋದಾಗ್ಲಿಂದ ನಾನು ಕಾಯ್ತಾ ಇದ್ದೀನಿ ಗೊತ್ತಾ? ಸಾಕಾಗಿತ್ತು. ಈಗ
ನನ್ನ ಸಮಯ ಬಂದಿದೆ ಅಂದ್ರೆ ಅಂದ್ರೆ ನಮ್ಮ ಸಮಯ ಬಂದಿದೆ. ನೀನು ಬಂದಿದ್ದು ಸಾರ್ಥಕ ಆಯ್ತು. ಏಯ್ ಹೋಗು ಆ ಕಡೆ. ನಿಂತ್ಕೋ. ನಿನ್ನ ಹತ್ರ ಮಾತಾಡೋದಿದೆ. ನಿನಗೆ ಎಷ್ಟೋ ವಿಷಯಗಳನ್ನು ಬಿಡಿಸಿ ಹೇಳೋದಿದೆ. ನಿನಗೆ ಬೀಳೋ ಕನಸುಗಳ ಅರ್ಥನ ತಿಳಿಸಿ ಹೇಳೋದಿದೆ. ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀನು ಹುಟ್ಟಿದೀಯ. ನಾವು ಶತ್ರು ಸೇಡು ಸಾಯಬಾರ್ದು. ಏಯ್ ಯಾರು ನೀನು? ಅವಳು ಬಂದಿದ್ದಾಳೆ. ನೀನು ಬದಲಾಗಿದ್ದೀಯ. ನನಗೆಲ್ಲ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಬದಲಾಗದೆ ಇರೋನು ನಾನೊಬ್ಬನೇ. ಯಾರು ಬದಲಾಗಿದ್ದಾರೆ? ನನ್ನನ್ನ ನಿನ್ ಜೊತೆ ಕರ್ಕೊಂಡು ಹೋಗು. ನಾನೆಲ್ಲ ಹೇಳ್ತೀನಿ. ಸಿಗ್ತಿಲ್ವಾ? ಅವಳು ಬೇಕು ಅಂತಾನೆ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ. ನಾವು ತಪ್ಪು ಮಾಡಿದ್ವಿ ಚೈತ್ರ. ಅವಳೊಬ್ಬಳನ್ನೇ ಹೋಗೋದಕ್ಕೆ ಬಿಡಬಾರ್ದಾಗಿತ್ತು. ನಮ್ಮ ತೆಲ್ ಕೇಳಿದ್ಲು. ನೀವೇ ಹೇಳಿದ್ರಲ್ಲ ಅವಳಿಗೆ ಮೂಡ್ ಕೆಟ್ರೆ ಮೂಡ್ಗೆರೆವರೆಗೂ ಒಬ್ಳೆ ಕಾರ್ ತಗೊಂಡು ಹೋಗಿ ಬರ್ತಾಳೆ ಅಂತ. ಬಾಲು ಫೋನ್ ಮಾಡಿದ್ರು. ಏನಂತೆ? ಸುಲೇಖಾ ಮಲ್ಲಿಕಾಪುರ ತಲುಪಿದ್ದಾಯ್ತು. ಅಲ್ಲಿ ಅಪ್ಪ ಏನೋ ಬೈದ್ರು ಅಂತ ಆದಿ ಅವ್ನು ಕರ್ಕೊಂಡು ಬಂದಿದ್ದ ಹುಡುಗಿನ ಎಲ್ಲೋ ಹೊರಗಡೆ ಕರ್ಕೊಂಡು ಹೋದ್ನಂತೆ. ಸುಲೇಖಾ ಅವನ್ ಎಲ್ಲಿದ್ದಾನೆ ಅನ್ನೋದನ್ನ ತಿಳ್ಕೊಂಡು ಇವಳು ಅವನಿಂದೆ ಹೋದ್ಲಂತೆ. ಸಂಕಟಕ್ಕೆ ಸಹನೆ ಸೇರ್ಕೊಂಡಾಗ ಉತ್ತರ ಸಿಗತ್ತೆ. ಆದ್ರೆ ಅದೇ ಸಂಕಟಕ್ಕೆ ಸಿಟ್ಟು ಸೇರ್ಕೊಂಡ್ರೆ ಮುಗ್ದೇ ಹೋಯ್ತು. ಅಲ್ಲಿ ಸೃಷ್ಟಿ ಆಗೋದು ನರಕನೇ. ಇಷ್ಟರಾತ್ರಿಲಿ ಅವನ್ನ ಹುಡ್ಕೊಂಡು ಇವಳಿಗೆ ಎಲ್ಲಿಗೆ ಹೋಗ್ತಾಳೆ? ಅವನು ಸಿಗದೆ ಹೋದ್ರೆ, ಇವಳೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ, ಅಥವಾ ಯಾರೋ ಪುಂಡು ಪೋಗ್ರಿಗಳ ಕೈಗೆ ಇವಳೆ ಸಿಕ್ಕಾಕೊಂಡ್ರೆ? ಕೆಟ್ಟ ಆಲೋಚನೆನ ನಿಮ್ ತಲೆಯಲ್ಲಿ ಯಾಕೆ ಹಾಕುತ್ತೀರಾ ಅಮ್ಮ? ಬರೋದೇ ಕೆಟ್ಟ ಆಲೋಚನೆ ಚೈತ್ರ. ನಾವಿನ್ನೂ ಇಲ್ಲೇ ಕಾಯ್ತಾ ಕಾಲ ಕಳೆಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಡಿ, ನಾವ್ ಈಗ್ಲೇ ಅಲ್ಲಿಗೆ ಹೋಗೋಣ. ಮೊದ್ಲು ನಿನ್ ಗಂಡನ್ ಫೋನ್ ಮಾಡು. ಸುರೇಖಾನ
ಎಲ್ಗೂ ಹೊರಗಡೆ ಹೋಗೋದಕ್ ಬಿಡ್ಬೇಡ ಅಂತ ಹೇಳು. ನನಗ್ ನನ್ನ ಮಗಳು ಬೇಕು, ಸುಲೇಖ ನನಗ್ ಬೇಕು. ಅಮ್ಮ ಸಮಾಧಾನ ಮಾಡ್ಕೊಳ್ಳಿ. ಇಂಥ ಮನಸ್ಥಿತಿಲಿ ಅವಳೆಲ್ಲ ಹೊರಗಡೆ ಹೋಗ್ಕೂಡ್ದು. ಅವಳು ನನ್ ಜೊತೆನೇ ಇರ್ಬೇಕು. ಪ್ಲೀಸ್ ನೋಡಿ, ಈಗ್ಲೇ ಹೋಗೋಣ. ಅಮ್ಮ ಅಮ್ಮ ಪ್ಲೀಸ್ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನನಗ್ ನನ್ ಮಗಳು ಬೇಕು, ನನಗ್ ಬೇಕು. ಅಮ್ಮ